ಮಂಜುನಾಥೇಶ್ವರನ ಸಾನ್ನಿಧ್ಯಕ್ಕೆ ಧರ್ಮ ರಕ್ಷಣಾ ಯಾತ್ರೆ ಈ ಮಾರ್ಗದಲ್ಲಿ ಆಗಮಿಸುತ್ತಲಿದ್ದು ಶ್ರೀಕ್ಷೇತ್ರ ಧರ್ಮಸ್ಥಳವನ್ನ ತಲುಪುತ್ತಲಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಧರ್ಮ ಮುಖ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಈ ಕಳಂಕವನ್ನು ಖಂಡಿಸುವ ಸಲುವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತೀರ್ಥಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಗೃಹ ಸಚಿವರಾದ ಶ್ರೀ ಆನಗ ಜ್ಞಾನೇಂದ್ರ ಇವರ ನೇತೃತ್ವದಲ್ಲಿ ಧರ್ಮ ರಕ್ಷಿತೆ ರಕ್ಷಿತಕ ಎಂಬ ವೇದವಾಕ್ಯದೊಂದಿಗೆ ಹೊರಟಂತಕ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಧರ್ಮ ಮುಖ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಕಳೆದ ಅನೇಕ ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ವ್ಯವಸ್ಥಿತವಾದ ಅಪಪ್ರಚಾರದ ಷಡ್ಯಂತ್ರವನ್ನು ಖಂಡಿಸುವ ಸಲುವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಧಿದೇವತೆ ಧರ್ಮಸ್ಥಳ ಕ್ಷೇತ್ರ ಉಳಿವಿಗಾಗಿ ಧರ್ಮ ರಕ್ಷಣಾ ಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ಇನ್ನು ಶಿವಮೊಗ್ಗದ ತೀರ್ಥಹಳ್ಳಿಯಿಂದ ಧರ್ಮ ರಕ್ಷಣಾ ಯಾತ್ರೆ ಹೊರಟಿದೆ. ಶಾಸಕ ಆರ್ಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಧರ್ಮ ರಕ್ಷಣಾ ಯಾತ್ರೆ ಹೊರಟಿದೆ. ಇನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳಲು ಈ ಯಾತ್ರೆ ಹೊರಟಿದೆ. 10 ಕಾರುಗಳಲ್ಲಿ ಭಕ್ತಾದಿಗಳು ಹೊರಟಿದ್ದಾರೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ಹಚ್ಚಲು ಕೆಲವರು ಹೊರಟಿದ್ದಾರೆಂಬ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಆರ್ಗ ಜ್ಞಾನೇಂದ್ರ ಮಾತನಾಡಿ, ಧರ್ಮಸ್ಥಳಕ್ಕೆ ಮಸಿ ಬೀಳುವ ಯತ್ನ ನಡೀತಾ ಇದ್ದು ಇದರಿಂದ ಧರ್ಮಸ್ಥಳವನ್ನ ಸ್ವಚ್ಛಗೊಳಿಸಬೇಕು. ಇನ್ನು ಈ ಪಿತೂರಿಯನ್ನ ಮಾಡುವಲು ಹೊರಟಿರುವವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿದ್ರು. ಹೊರಟಿದ್ದೇವೆ ಧರ್ಮಸ್ಥಳ ಹೊರಟಿದ್ದೇವೆ ಭಾರತ್ ಮಾತಾ ಕಿ. ಸರ್, ನಿಮ್ಮ ನೇತೃತ್ವದಲ್ಲಿ ಧರ್ಮರಕ್ಷಾ ಯಾತ್ರೆಯನ್ನು ಹೊರಟಿರಿ, ಇದ್ರ ಬಗ್ಗೆ ತಾವೇನಂತೀರಿ? ಖಂಡಿತವಾಗೂ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ನಡೆದಂಥ ಪ್ರಕರಣ, ಈ ಎನ್ಕ್ವೈರಿ ಧರ್ಮಸ್ಥಳದ ಬಗ್ಗೆ ಜನರಿಗಿರುವಂಥ ಭಾವನೆಯಿಂದ ಮಸ್ಕ್ ಮಾಡುವಂಥ ಏನು ಪಿತೂರಿ ನಡೆದಿತ್ತು, ಇದರಿಂದ ಧರ್ಮಸ್ಥಳ ಮುಕ್ತ ಆಗಬೇಕು ಮತ್ತು ಪೂಜ್ಯ ಹೆಗಡೆಯವರ ಕುಟುಂಬಕ್ಕೇನು ಕಳಂಕ ಹಚ್ಚುವಂಥ ಒಂದು ಕುಟಿಲ ತಂತ್ರ ನಡೀತಾ ಇದೆ. ಅದರಿಂದ ಅಂಥವ್ರ ಮೇಲೆ ಶಿಕ್ಷೆ ಆಗಬೇಕು. ಧರ್ಮಸ್ಥಳ ಮತ್ತೊಮ್ಮೆ ಎಲ್ಲರ ಭಾವನೆಗಳಿಗೂ ಒಳ್ಳೆಯದನ್ನು ಮಾಡಬೇಕು ಮತ್ತು ಇದರಿಂದ ವಿಚಲಿತರಾಗಬಾರ್ದು ಅಂತೇಳಿ ಹೇಳಿ ಪೂಜ್ಯ ಹೆಗಡೆಯವರಿಗೂ ಕೂಡ ನಾವು ಬೆಂಬಲ ಸೂಚಿಸಿ ಇವತ್ತು ಧರ್ಮಸ್ಥಳ ಯಾತ್ರೆಯನ್ನು, ಕಾರಣಯಾತ್ರೆಯನ್ನು, ಧರ್ಮಯಾತ್ರೆಯನ್ನು ನಾವು ಇವತ್ತು ತೀರ್ಥಹಳ್ಳಿ ಕ್ಷೇತ್ರದಿಂದ ಮಾಡ್ತಾಯಿದ್ವಿ. ಹೇಳಿದರೆ ಸಾವಿರಾರು ವಾಹನಗಳು ಬರ್ತಿತ್ತು, ಆದರೆ ಎಲ್ರಿಗೂ ನಾವು ಹೇಳಲಿಲ್ಲ. ಕೆಲವೇ ಜನರಿಗೆ ಸುದ್ದಿ ತಿಳಿಸಿ ಇವತ್ತು ಬೆಳಿಗ್ಗೆ 6 ಗಂಟೆ ಒಳಗೆ ಎಲ್ಲರೂ ಕೂಡ ಬಂದಿದ್ದಾರೆ. ಯಾತ್ರೆ ಚೆನ್ನಾಗಾಗಲಿ, ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತೇಳಿ